ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಸಿನಿ ಭಾವ ಜಗತ್ತು ಸಿನಿಮಾ ಆಧಾರಿತ ಈ ಒಂದು ಸರಣಿ ಇಂದು 18ನೆಯ ಸಂಚಿಕೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಾಗಲೇ ಕೆಲವಷ್ಟು ಕನ್ನಡ ಸಿನಿಮಾ ನಡೆದು ಬಂದ ದಾರಿ ಇದನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ತಿಳಿಸ್ತಾ ಬರ್ತಾ ಇದ್ದೇವೆ. ಎನ್ ಸಿಂಹ ಅವರು 1954 ಇಸ್ವಿಯಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾನ ತೆಗೆದರು. ಅತ್ಯಂತ ಯಶಸ್ವಿಯಾಯಿತು. ನಂತರ ಅವರು ತಾವು ನಾಟಕಗಳಲ್ಲಿ ಮಾಮೂಲಿ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದರು. ಹಲವಾರು ನಾಟಕಗಳನ್ನು ರಚಿಸಿದ್ರು. ಯಶಸ್ವಿ ನಾಟಕಗಳು ಪ್ರದರ್ಶನಗೊಂಡವು. ಅದರಲ್ಲಿ ಒಂದು ನಾಟಕ ವಿಶೇಷವಾದಂಥದ್ದು. ಇವರೊಂದು ಶೇಕ್ಸ್ಪಿಯರ್ನ ಒಂದು ನಾಟಕವನ್ನು ಓದ್ತಾರೆ. ಬಹಳ ಪ್ರಭಾವ ಬೀರುತ್ತೆ. ಆ ನಾಟಕವನ್ನು ಒಂದಷ್ಟು ಬದಲಾವಣೆ ಮಾಡಿಕೊಂಡು ಯಾಕೆ ಕನ್ನಡದಲ್ಲಿ ತರಬಾರ್ದು ಅಂಥೇಳಿ ಯೋಚನೆ ಮಾಡ್ತಾರೆ. ಅದರಂತೆ ನಾಟಕವನ್ನು ರಚಿಸ್ತಾರೆ. ಅದ್ಭುತವಾಗಿರುತ್ತೆ ನಾಟಕ ಅದು. ಅದಕ್ಕೆ ಅಬ್ಬ ಆ ಹುಡುಗಿ ಅಂತ ಹೆಸರಿಡ್ತಾರೆ. ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲೇ ನಮಗೆ ಅರ್ಥ ಗೊತ್ತಾಗ್ಬಿಡುತ್ತೆ. ಆಕೆ ಹುಡುಗಿಯಲ್ಲಿ ಏನೋ ಒಂದು ವಿಶೇಷತೆ, ಏನೋ ಒಂದು ಸಾಧನೆನೋ, ಏನೋ ಒಂದು ವಿಶೇಷತೆ ಇದೆ ಅಂತ ಒಂದು ಅರ್ಥ ಆಗುತ್ತೆ. ಅಥವಾ ಆಕೆಯ ಸಾಹಸ ಅಂತನೋ ಈ ರೀತಿಯಲ್ಲಿ ಅಂತ ಅದನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾದ ಸ್ಕ್ರಿಪ್ಟೆಲ್ಲ ರೆಡಿ ಮಾಡ್ಕೊಳ್ತಾರೆ. ಸಂಭಾಷಣೆ, ಹಾಡುಗಳು ಎಲ್ಲ ಮಾಡ್ತಾರೆ. ನಾಟಕ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತೆ. ಹಲವಾರು ಕಡೆ ಆಗುತ್ತೆ. ಅವ್ರಿಗನ್ಸುತ್ತೆ ಬರೀ ಇದನ್ನು ನಾಟಕ ರೂಪದಲ್ಲಿ ಯಾಕೆ, ಇದನ್ನು ಸಿನಿಮಾ ರೂಪದಲ್ಲಿ ಕೂಡ ಮಾಡೋಣ ಅಂಥೇಳಿ ಅನಿಸುತ್ತೆ. ಸಿನಿಮಾಗೆ ಹೇಗೆ ಬೇಕೋ ಆ ರೀತಿ ಮತ್ತೆ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ತಾರೆ. ಸಿನಿಮಾಗೆ ಬೇಕಾದಂಥ ರೀತಿಯಲ್ಲಿ ಹಾಡುಗಳನ್ನು ಕೂಡ ರಚಿಸ್ಕೊಳ್ತಾರೆ. ಮುಂದಿನ ಹೆಜ್ಜೆ ಎಲ್ಲವನ್ನು ತಯಾರು ಮಾಡ್ಕೊಳ್ಬೋದು, ಹೌದು. ಆದರೆ ನಿರ್ಮಾಣ ಮಾಡೋರು ಬೇಕು. ಅದಕ್ಕಾಗಿ ಹುಡುಕಾಟ ನಡೆಯುತ್ತೆ. ಮೈಸೂರಿನಲ್ಲಿ ಒಬ್ಬರು ಇದನ್ನು ನಿರ್ಮಾಣ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಇವ್ರು ಒಂದಷ್ಟು ಭಾರ ಕಡಿಮೆ ಆದಂಗೆ ಆಗುತ್ತೆ. ಸ್ವಲ್ಪ ಸೃಜನಶೀಲತೆಯಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ಅವರು ಕೆಲಸ ಮುಂದುವರಿಸ್ತಾ ಹೋಗ್ತಾರೆ. ಅದರ ದುರದೃಷ್ಟವಶಾತ್ ಯಾರೂ ನಾನು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ ಅಂತಂದರೂ ಅವರು ತಮ್ಮ ಮಾತನ್ನು ವಾಪಸ್ ತೆಗೆದುಕೊಂಡ್ಬಿಡ್ತಾರೆ. ಅವರು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ತಯಾರಿರೋದಿಲ್ಲ. ಮಾತಿನಂತೆ ನಡ್ಕೊಳ್ಳಲ್ಲ. ಇದು ಒಂದು ರೀತಿ ಸಿಂಹ ಅವ್ರಿಗೆ, ಎನ್ ಸಿಂಹ ಅವ್ರಿಗೆ ಆಘಾತ ಆಗುತ್ತೆ. ಏನಿದು ಅಂತ. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಬೇರೆ ಇನ್ನೊಬ್ಬರನ್ನ ಹೊಡ್ತಾರೆ. ಮತ್ತೊಬ್ಬರು ಪ್ರೊಡ್ಯೂಸರ್ ಅವರಿಗೆ ಸಿಗ್ತಾರೆ ಬೆಂಗಳೂರಿನಲ್ಲಿ. ಅವರ ಒಂದು ಸಹಕಾರದಲ್ಲಿ ಈ ಸಿನಿಮಾ ತಯಾರಿಯನ್ನು ನಡೆಸ್ತಾರೆ. ಇದು ಒಂದು ಕಥೆ ಹೇಗಿರುತ್ತೆ ಅಂತಂದರೆ, ಆಧುನಿಕ ಅಂತ ಅಂದ್ಕೊಂಡಿರುವಂಥ ಹೆಣ್ಣು, ಒಂದು ರೀತಿ ಪುರುಷರನ್ನು ದ್ವೇಷ ಮಾಡುವಂಥ ಹೆಣ್ಣು, ವಿವಾಹವೇ ಬೇಡ, ವಿವಾಹ ಯಾರ್ಯಾರು ಕೂಡ ನಿರಾಕರಿಸ್ತಾರೆ, ಆ ಥರದ್ದೇ ಒಂದು ಸಂಘವನ್ನು ಮಾಡ್ಕೊಂಡಿರ್ತಾರಂಥದ್ದು. ಆ ಸಂಘವನ್ನು ಮಾಡಿಕೊಂಡಿರುವಂತಹ ಹೆಣ್ಣು. ಈ ತರಹ ಒಂದು ಕಲ್ಪನೆಯಲ್ಲಿ ಈ ಒಂದು ಸಿನಿಮಾವನ್ನು ನಿರ್ದೇಶಿಸೋಕ್ಕೆ ಪ್ರಯತ್ನವನ್ನು ನಡೆಸ್ತಾರೆ. ಈ ಕಥೆಯಲ್ಲಿ ಇವೆಲ್ಲ ಬರುತ್ತಂತೆ. ಆಕೆ ಹೇಗೆ, ಆಕೆ ಕ್ಯಾರೆಕ್ಟರ್ ಹೇಗೆ ಸ್ತ್ರೀವಾದಿ ಅಂದ್ರೇನು, ಆ ಕಾಲದಲ್ಲಿ ಅವಾಗ ಸ್ತ್ರೀವಾದಿಗಳೆಲ್ಲ ಅವಾಗ ಹುಟ್ಕೊಳ್ತಾ ಇತ್ತಂತೆ. ಸೊ ಇದಕ್ಕೆ ಪೂರಕವಾಗಿ ಪ್ರಸ್ತುತ ಇದಕ್ಕೂ ಸರಿಯಾಗಿರುತ್ತೆ ಅಂತ ಹೇಳಿ ಇವರು ಯೋಚನೆ ಮಾಡಿ ಈ ಥರ ಕಥೆಯನ್ನು ಹೆಣೀತಾರೆ. ಅದರಲ್ಲಿ ಹೇಗೆ ಅವಳು ಆಧುನಿಕ ಹೆಣ್ಣು, ಎಲ್ಲ ತಿಳಿದವಳು, ನಾವು ಗಂಡಸರಿಗೆ ಪುರುಷರಿಗಿಂತ ಮೇಲು ಅನ್ನೋ ಈ ರೀತಿಯಲ್ಲಿ ಧೋರಣೆ ಇರೋವಂಥದ್ದು. ಮೇಲಲ್ಲ ಅಂಥೇಳಿ ಅಲ್ಲ, ಇಬ್ಬರೂ ಸಮಾನರು, ಆ ವಿಷಯ ಬೇರೆ. ಆದರೆ ಆಕೆ ನಡ್ಕೊಳ್ಳೋ ರೀತಿ ಹಾಗಿರುತ್ತೆ ಅಂಥೇಳಿ. ಆಗ ಒಬ್ಬ ಪುರುಷ ಆಕೆಯನ್ನು ಮದುವೆಯಾಗಿ ಹೇಗೆ ಒಂದು ಸರಿಯಾದ ದಾರಿಗೆ, ಸರಿಯಾದ ಗೃಹಿಣಿಯಾಗಿ ಇರುವಂತೆ, ಸಹಜ ರೀತಿಯಲ್ಲಿರುವಂತೆ, ಯಾವುದು ಅತಿರೇಕ ಇಲ್ಲದಂತೆ ಇರುವಂತೆ ಹೇಗೆ ಪಳಗಿಸ್ತಾನೆ ಅನ್ನೋದೇ ಈ ಒಂದು ಕಥೆಯ ಸಾರಾಂಶ ಆಗಿರುತ್ತೆ. ಇದಕ್ಕೆ ಪೂರಕವಾದಂಥ ಅದ್ಭುತವಾದಂಥ ಹಾಡುಗಳನ್ನು ಅವರೇ ಬರೀತಾರೆ. ಸಾಹಿತ್ಯ ಬಹಳ ಸುಂದರವಾಗಿದೆ. ಮತ್ತು ಇದಕ್ಕೆ ಕಾಳಿಂಗರಾಯನ್ನ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಕೇಳ್ಕೊಳ್ತಾರೆ. ಕಾಳಿಂಗರಾಯರು ಇದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಹಾಡುಗಳು ನಾನು ಈ ಮುಂಚೆ ಕೇಳಿರಲಿಲ್ಲ, ಕೇಳಿ ಬಹಳ ಆನಂದ ಆಯಿತು. ಅದೆಂತಹ ಸಾಹಿತ್ಯ ಮತ್ತು ಅಷ್ಟೇ ಸುಂದರವಾದ ಸುಮಧುರ ಸಂಗೀತ. ಇದನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರು ಬೇರೆ
ಸಂಗೀತ ನಿರ್ದೇಶಕರ ಹಾಡುಗಳನ್ನು ಹಾಡಿರೋದಕ್ಕೂ ಈ ಕಾಳಿಂಗರಾಯರು ನಿರ್ದೇಶಿಸಿದ ಯಾವುದು ಈ ಸಂಗೀತ ಸಂಯೋಜನೆಗೆ ಹಾಡಿತ್ತು ಅದರಲ್ಲಿ ಹಾಡಿರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಅವರ ಸಂಗೀತದ ಪ್ರೌಢಿಮೆ ಹೇಗಿತ್ತು ಅಂತ ಹಾಡು ಕೇಳ್ತಿದ್ರೆ ಗೊತ್ತಾಗತ್ತೆ, ಅಷ್ಟು ಸೊಗಸಾಗಿದೆ. ಅದರಲ್ಲಿ ಸಾಹಿತ್ಯದ 2 ಸಾಲನ್ನು ನಾನು ಹೇಳ್ತೀನಿ ನೋಡಿ, ಎಷ್ಟು ಅದ್ಭುತ ಇದೆ ಆ ಕಾಲದ್ದು ಅವರು ಬರೆದಿರೋಂಥದ್ದು. ಅಂದರೆ ಈ ಗಂಡು ಹೆಣ್ಣಿನ ಒಂದು ಆಕರ್ಷಣೆ ಏನಿದೆ, ಪ್ರೇಮ ಪ್ರೀತಿ ವಿಶ್ವಾಸ ಇದೆಲ್ಲ ಇದೆ. ಆಕೆ ಆತನನ್ನು ಪ್ರಶಂಸೆ ಮಾಡೋದು, ಹಾಗೆ ಆತ ಆಕೆಯನ್ನು ಪ್ರಶಂಸೆ ಮಾಡುವ ರೀತಿ, ಸುರಸುಧೆಯ ಕೊಡುವೆನೆಂದು ಸುರಿ ಸಂತಸವಿತ್ತ ದೇವಿ ನೀನಾರು ಬಾ ದೀನ ನೆಡೆಗೆ, ದೇವಿ ನೀನಾರು ಬಾ ದೀನ ನೆಡೆಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಆತನ ಪ್ರೇಮಿ ಇರ್ತಾಳೆ, ಆಕೆನ ದೇವಿ ಮಾಡಿಬಿಡ್ತಾರೆ. ದೇವಿ ನೀನಾರು ಬಾ ದೀನ ನೆಡೆಗೆ, ನಿನ್ನ ಪ್ರೀತಿಗೆ ನಾನು ಸೋತು ಹೋಗಿದ್ದೀನಿ, ದೀನನಾಗಿದ್ದೇನೆ ಅಂಥೇಳಿ ಆ ಒಂದು ಅರ್ಥವನ್ನು ಕೊಡುತ್ತೆ. ಹೊಸ ದೀವಿಗೆ ಆಕೆ ಹೇಳ್ತಾಳೆ, ಹೊಸ ದೀವಿಗೆಯ ಬೆಳಕ ಪಸರಿಸಿದ ಸಿರಿವಂತ, ಹೊಸ ದೀವಿಗೆಯ ಬೆಳಕ, ಹೊಸ ಹಣತೆಯ ಹೊಸ ದೀಪದ ಬೆಳಕ, ಎಲ್ಲ ಕಡೆನೂ ಪಸರಿಸಿದ ಸಿರಿವಂತ, ಎಲ್ಲ ಕಡೆನೂ ಹಬ್ಬಿದಂತಹ ಸಿರಿವಂತ, ಆ ಪ್ರೀತಿ ವಾತ್ಸಲ್ಯದ ತುಂಬಿ ತುಳುಕಾಡುತ್ತಿರುವಂಥ ಅದರ ಶ್ರೀಮಂತ, ನಿನ್ನ ನಲಿದು ನಲಿಸಿದೆ ಎನ್ನ ಅಂತರಂಗ. ನಲಿದು ನಲಿಸಿದೆ ಕೇವಲ ಮನಸ್ಸನ್ನಲ್ಲ, ನನ್ನ ಅಂತರಂಗವನ್ನೇ ಗೆದ್ದುಬಿಟ್ಟೆ, ಅಂತರಂಗವನ್ನೇ ಅಳ್ಳಾಡಿಸಿಬಿಟ್ಟೆ, ಅಂತರಂಗವನ್ನೇ ನಲಿಸಿಬಿಟ್ಟೆ ಎನ್ನುವಂತಹ ಭಾವಾರ್ಥ ಎಷ್ಟು ಚೆಂದ ಇದೆ ನೋಡಿ. ಈ 4 ಸಾಲನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಇದನ್ನು ಅವರು ಪಿ ವಿ ಶ್ರೀನಿವಾಸ್ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಅಲ್ಲಿ ಕಾಳಿಂಗರಾಯರ ಒಂದು ಸಂಗೀತದ ಪ್ರೌಢಿಮೆಗೇನು ಅಂಥೇಳಿ ಖಂಡಿತವಾಗಲೂ ಗೊತ್ತಾಗತ್ತೆ. ಈ ಹಾಡನ್ನು ಕಾಳಿಂಗರಾಯರ ವಂಶಸ್ಥರೇ ಆದಂಥ ವಿಜಯಶಂಕರ್ ಅವರು ಹಾಡಿದ್ದಾರೆ. ಅವರ ಶ್ರೀಮತಿ ರಾಜೇಶ್ವರಿ ವಿಜಯಶಂಕರ್ ಅವರು ಹಾಡಿದ್ದಾರೆ. ತುಂಬ ಚೆನ್ನಾಗಿ ಸೊಗಸಾಗಿ ಹಾಡಿದ್ದಾರೆ. ದಯಮಾಡಿ ಸಂಪೂರ್ಣ ಈ ಹಾಡನ್ನು ಕೇಳಿ. ಹೃದಯ ದೇವಿ ನಿನ್ನ ಅದರ ರಸವನು ಪೀರೆ ತವಕದಿ ಕುಳಿತಿಹೇನು ಬಾಚಲ್ವ ನೀರೇ ಬಾಚಲ್ವ ನೀರೇ. ಹೃದಯ ದೇವಿ ನಿನ್ನ ಅದರ ರಸವನು ಪೀರೆ ತವಕದಿ ಕುಳಿತಿಹೇನು ಬಾಚಲ್ವ ನೀರೇ ಬಾಚಲ್ವ ನೀರೇ. ಮನದನಲ್ಲನೆ ಭಾರ ಸರಸವಾಕ್ಯವು ಸಾಕು ಸುರಸುಧೆಯ ಲೋಕವನೇ ಸೂರೆಗೊಳ್ಳುವ ಸುರಸುದೆಯ ಕೊಡುವೆನೆಂದು ಸುದಿ ಸಂತಸವಿತ್ತ ದೇವಿ ನೀನಾರು ಬಾ ದಿನ ನೆಡೆಗೆ ದಿನ ನೆಡೆಗೆ. ಹೊಸ ದೇವಿಗೆಯ ಬೆಳಕ ಪಸರಿಸಿದ ಸಿರಿವಂತ ನಲಿದು ನಲಿಸಿದೆ ಎನ್ನ ಅಂತರಂಗ ಅಂತರಂಗ. ಪ್ರೇಮ ಕುಸುಮವದೀಗ ಹೃದಯ ತಂತಿಯ ಮೀಟಿ, ಪ್ರೇಮ ಕುಸುಮವದೀಗ ಹೃದಯ ತಂತಿಯ ಮೀಟಿ, ಅಮರ ಗಾನದ ಮಧುರ ಸುಸುತ್ತಿದೆ ಬಾರ ಸುಸುತ್ತಿದೆ ಬಾರ. ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದು, ಅದರ ಟ್ರೀಟ್ಮೆಂಟ್ ಎಲ್ಲ ರೀತಿಯೂ ಚೆನ್ನಾಗಿದ್ದು, ಆದರೂ ಕೂಡ ಅಂತಹ ಲಾಭ ಆಗಲಿಲ್ಲ ಸಿನಿಮಾಗೆ. ಕೆಲವೊಮ್ಮೆ ಅದಕ್ಕೆ ಉತ್ತರನ ಹುಡುಕೋದು ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ಸಿಂಹರವರ ಏನೋ ಒಂದು ಕ್ರಿಯೇಟಿವಿಟಿ, ಸೃಜನಶೀಲತೆ ಇತ್ತು.
ಅದು ಎಂದಿಗೂ ಕೂಡ ಕಡಿಮೆ ಆಗಲಿಲ್ಲ, ಮತ್ತೆ ಮುಂದುವರಿಸ್ತಾ ಹೋದರು. ನಮಸ್ಕಾರ ಬಂಧುಗಳೇ, ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.